ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ಏನು ಅಂದರೆ ಮನಿ ಸೇವಿಂಗ್ ಟಾಪಿಕ್ಗೆ ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀರಾ, ಮೇಡಮ್ ಮನಿ ಸೇವಿಂಗ್ ಬಗ್ಗೆ ಹೇಳಿ ಅಂತ. ಬಟ್ ನಮ್ಗೆ ಜಾಸ್ತಿ ವರ್ಕ್ ಪ್ರೆಷರ್ ಇರೋದ್ರಿಂದ ಹೆಚ್ಚಾಗಿ ಮನಿ ಸೇವಿಂಗ್ ವಿಡಿಯೋಗಳು ಮಾಡೋಕ್ಕಾಗ್ತಾಯಿಲ್ಲ. ಮನಿ ಸೇವಿಂಗ್ ಮಾಡ್ತಾ ಇದ್ದೀನಿ, ಬಟ್ ವಿಡಿಯೋಗಳು ಮಾಡೋದಕ್ಕೆ ಆಗ್ತಾಯಿಲ್ಲ. ನೀವು ನನ್ನ ಫೇಸ್ ಕೂಡ ನೋಡ್ಬೋದು, ಜಾಸ್ತಿ ಡಲ್ ಆಗ್ತಾ ಇದೆ. ಫೇಸೆಲ್ಲ ಜಾಸ್ತಿ ಬಿಸಿಲಲ್ಲಿ ತಿರುಗೋದ್ರಿಂದ ಆಗ್ತಾ ಇದೆ. ಬಟ್ ಈ ನಡುವೆ ಬಿಸಿಲು ಸ್ವಲ್ಪ ಕಮ್ಮಿ ಆಗಿದೆ ನಮ್ಮನೆ ಕಡೆ ಎಲ್ಲ. ಸ್ವಲ್ಪ ಕಲೆಕ್ಷನ್ಗೆ ಹೋಗಿ ಬರೋದಕ್ಕೆಲ್ಲ ಚೆನ್ನಾಗಿದೆ ನನಗೆ ಕೂಲಾಗಿ. ನಾನೀಗ ಬರಬೇಕಾದ್ರೆ ಯೋಚನೆ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್, ನಮ್ಮ ವ್ಯೂವರ್ಸ್ಗೆ ಯಾವ ಥರ ಮನಿ ಸೇವಿಂಗ್ ಬಗ್ಗೆ ನಾವು ಹೇಳಿದ್ರೆ ಇನ್ನೂ ಹೆಚ್ಚಾಗಿ ಹಾರ್ಟ್ ಅಟ್ಯಾಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಒಂದು ಥಿಂಕ್ ಮಾಡಿದ್ದೀನಿ. ಆ ಥಿಂಕ್ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಮನಿ ಸೇವಿಂಗ್ ಮಾಡೋದಕ್ಕೆ ಇದು ಒಂದು ಸೂಪರ್ ಆದಂತಹ ಟ್ರಾಫಿಕ್ ಜಾಬ್ ಅಂತ ನಾನು ಹೇಳ್ತೀನಿ. ಹೆಂಗೆ ಅಂದರೆ, ಈಗ ಒಂದು ಫ್ಲಿಪ್ಕಾರ್ಟ್ ಬಾಕ್ಸ್ ಬರುತ್ತಲ್ವ, ಆ ಫ್ಲಿಪ್ಕಾರ್ಟ್ ಬಾಕ್ಸ್ ತುಂಬ 500 ರೂಪಾಯಿ ನೋಟ್ಗಳು ಕಟ್ಗಳು ನೀವು ಸೇರಿಸಿದ್ದೀವಿ ಅಂತ ನೀವು ಹಾಗೇ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಹೆಂಗೆ ಅಂದರೆ ಒಂದು 500 ರೂಪಾಯಿ ಕಟ್ಟು 500 ರೂಪಾಯಿ ಕಟ್ಟು ಬಂದು ಆ ಬಾಕ್ಸ್ ತುಂಬ ನೀವು ಸೇರಿಸಿದ್ದೀರಾ, ಓಕೆನಾ? ಅದನ್ನು ತೆಗೆದು ನೀವು ಮಂಚದ ಕೆಳಗಿಟ್ಟಿದ್ದೀರಾ, ಅಥವಾ ನೀವು ನಿಮ್ಮ ಬೀರು ಲಾಕರ್ಗಳಲ್ಲಿ ಎಲ್ಲಾದರೂ ಜಾಗ ಇದ್ದರೆ ಇಟ್ಟಿದ್ದೀರಾ, ಅಥವಾ ಕಬೋರ್ಡ್ಗಳಲ್ಲಿ ಇಟ್ಟಿದ್ದೀರಾ, ಅಥವಾ ನೀವೆಲ್ಲಾದರೂ ನಿಮಗೆ ಇಷ್ಟವಾದಂತಹ ಪ್ಲೇಸಲ್ಲಿ ಇಟ್ಟಿದ್ದೀರಾ ಅಂತ ಗೆಸ್ ಮಾಡ್ಕೊಳ್ಳಿ, ಥಿಂಕ್ ಮಾಡ್ಕೊಳ್ಳಿ, ಓಕೆನಾ? ಆದರೆ ಅಲ್ಲಿ ಖಾಲಿಯಾಗಿರಬೇಕು ಆ ಡಬ್ಬ, ಓಕೆನಾ? ಬಟ್ ಅದರಲ್ಲಿ ನೀವು ಅಮೌಂಟ್ ಇಟ್ಟಿದ್ದೀವಿ ಅಂತ ನೀವು ಮನಸ್ಸಲ್ಲಿ ಥಿಂಕ್ ಮಾಡ್ಕೊಬೇಕು. ಬಟ್ ಆ ಬಾಕ್ಸ್ ಬಂದು ಖಾಲಿ ಬಾಕ್ಸಲ್ಲಿ ಬಂದು ನೀವು ಇಟ್ಟಿರಬೇಕು. ನಿಮ್ಗೆ ಯಾವ ಇಷ್ಟವಾದಂತಹ ಜಾಗನೋ ಆ ಜಾಗದಲ್ಲಿ ಆ ಖಾಲಿ ಬಾಕ್ಸನ್ನು ನೀವು ಇಟ್ಟಿರಬೇಕು. ನಿಮ್ಮ ಮನಸ್ಸಲ್ಲಿ ನೀವೇನು ಅನ್ಕೋಬೇಕು ಅಂದರೆ, ಇದು ತುಂಬ ನಾವು 500 ರೂಪಾಯಿ ಕಟ್ಟುಗಳನ್ನು ಜೋಡಿಸಿ ಇಟ್ಟಿದ್ದೀವಿ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು, ಓಕೆನಾ ಫ್ರೆಂಡ್ಸ್? ಆಗ ಬಂದು ನೀವೇನು ಮಾಡಬೇಕು ಅಂದರೆ, ಆ ಬಾಕ್ಸ್ ಇಟ್ಬಿಟ್ಟು ಒಂದು ನೈಟ್ ಹಾಗೆ ಮಲಗಿಬಿಡ್ಬೇಕು. ಮಾರನೇ ದಿವಸ ಎದ್ದು ಬಂದು ಆ ಬಾಕ್ಸಲ್ಲಿ ದುಡ್ಡಿದೆ ಅಂತ ನೀವು ಓಪನ್ ಮಾಡಬೇಕು. ಆಗ ನಿಮ್ಮ ಮನಸ್ಸಲ್ಲಿ ಒಂದು ವೈರಾಗ್ಯ ಬರುತ್ತೆ ನೋಡಿ, ಅದಕ್ಕೆ ಇತಿಮಿತಿನೇ ಇರೋದಿಲ್ಲ. ಖಂಡಿತ ಸೂಪರ್ ಆಗಿ ನೀವು ಇದ್ರ ತುಂಬ ನೀವು ಅಮೌಂಟ್ ನೀವು ಸೇರಿಸ್ಬೇಕು ಅಂತ ನೀವು ಅವಾಗ ಡಿಸೈಡ್ ಮಾಡ್ತೀರಾ, ಮಾಡೋಕ್ಕೆ ಮನಸ್ಸು ಬರುತ್ತೆ. ಒಂಥರ ಏನಾಗುತ್ತೆ ಗೊತ್ತಾ, ಒಂಥರ ಫೀಲ್ ಆಗುತ್ತೆ, ಒಂಥರ ಅಯ್ಯೋ ಇದ್ರ ತುಂಬ ದುಡ್ಡಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಒಂಥರ ಆಸೆ ಆಗುತ್ತೆ. ಇದ್ರ ತುಂಬ ನಮ್ಮ ಕಡೆ ದುಡ್ಡು ಸೇರ್ಸೋಕ್ಕಾಗೋದಿಲ್ವಾ, ಹಾಗೆ ಆಗುತ್ತೆ ಅಂತ ಒಂದು ಛಲ ಹುಟ್ಟುತ್ತೆ. ಇದೇ ಬಾಕ್ಸಲ್ಲಿ ನಾವು ಸೇರಿಸ್ತೀವಿ ಅಂತ ನಿಮಗೆ ಖುಷಿ ಬರುತ್ತೆ ಫ್ರೆಂಡ್ಸ್. ಯಾರಾದರೂ ಈ ವಿಡಿಯೋ ನೋಡಿಕೊಂಡು ನೀವು ಆ ಥರ ಅದೇ ಬಾಕ್ಸ್ ತುಂಬ ನೀವು ದುಡ್ಡು ಸೇರಿಸಿ, ನೀವು ನನಗೆ ನನ್ನ ಪರ್ಸನಲ್ ನಂಬರ್ ನಿಮಗೆ ಕೊಡ್ತೀನಿ. ನೀವು ನನಗೆ ಏನು ಹೇಳೋದು, ವಿಡಿಯೋ ಮುಖಾಂತರ ನೀವು ಕಳಿಸಿದ್ರೆ ನಿಮಗೆ ನನ್ನ ಕಡೆಯಿಂದ ಒಂದು ಚೈನ್ ಗಿಫ್ಟ್, 1,000ನಲ್ಲಿ ಒಂದು ಚೈನ್ ಗಿಫ್ಟ್. ಯಾರ್ಯಾರು ಮಾಡ್ತೀರಾ ನೋಡೋಣ. ಇದು ಬಂದು ನಿಮಗೆ ಒಂದು ಸ್ಫೂರ್ತಿಯಾಗಿರಲಿ, ಓಕೆನಾ? ನಾನು ಹೇಳೋ ಮಾತು ಉಳಿಸ್ಕೊಳ್ತೀನಿ ಅಂತ ನಿಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ನೀವು ಯಾರು ಮಾಡ್ತೀರೋ, ನನ್ನ ವ್ಯೂವರ್ಸ್ಗಳಲ್ಲಿ ಯಾರು ಫಸ್ಟ್ ಮಾಡ್ತೀರೋ ಅವ್ರಿಗೆ ಇದರಲ್ಲಿ ಒಟ್ಟು 3 ಜನಕ್ಕೆ ನಾನು ಕೊಡ್ತೀನಿ. ಫಸ್ಟ್ ವಿಡಿಯೋ, ಸೆಕೆಂಡ್ ವಿಡಿಯೋ, ಥರ್ಡ್ ವಿಡಿಯೋ ಅಂತ. ಈ 3 ವಿಡಿಯೋದಲ್ಲಿ ಯಾವ ವಿಡಿಯೋ ಫಸ್ಟ್ ನನಗೆ ಬರುತ್ತೋ ಅವ್ರಿಗೆ ನನ್ನ ಕಡೆಯಿಂದ 1,000 ಚೈನ್ ಬಂದು ನಾನು ಗಿಫ್ಟ್ ಕೊಡ್ತೀನಿ. ಇದು 100ಕ್ಕೆ 100 ಸತ್ಯವಾದ ಮಾತು. ಇದು ಈ ಥರ ನೀವು ಪೆಟ್ಟಿ ತುಂಬ ಒಂದು ಫ್ಲಿಪ್ಕಾರ್ಟಿಂದ ನೀವು ಅನ್ಕೋಬೋದು, ಮೇಡಮ್ ನಿಮ್ಗೆ ಇದರಿಂದ ಏನು ಪ್ರಯೋಜನ ಅಂತ. ಪ್ರಯೋಜನ ಅಂದರೆ ನನ್ನ ವ್ಯೂವರ್ಸ್ ಈ ಥರ ಇಷ್ಟೊಂದು ಹುಷಾರಾಗೋದು ನನಗೆ ಸಂತೋಷನೇ. ನನಗೆ 1,000 ಚೈನ್ ಅನ್ನೋದೇನು ದೊಡ್ಡ ವಿಷಯ ಅಲ್ಲ. ಬಟ್ ನೀವು ಸೇರಿಸ್ತೀರಲ್ವ, ಆ ಥಾಟ್ ಎಲ್ಲರೂ ಸೇರಿಸ್ಬೇಕು ಅಂತ ಒಂದು ಇದು ಬರುತ್ತಲ್ಲ, ಮೋಟಿವೇಟೆಡ್, ಅದು ನನಗೆ ತುಂಬಾ ಇಷ್ಟ. ನಾನು ಯಾವ ಥರ ಇರ್ತೀನೋ ಅದೇ ಥರ ನನ್ನ ವ್ಯೂವರ್ಸ್ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಹೊತ್ತು ನಾನು ಪ್ರತಿ ಸರಿ ನಿಮ್ಗೆ ಹೇಳ್ತೀನಿ, ದುಡ್ಡುಗೋಸ್ಕರ ನಾನು ವೀಡಿಯೋಗಳು ಮಾಡೋದೇ ಇಲ್ಲ, ಇದು ನಿಜ. ಬಟ್ ನಾನು ಜನಗಳು ಕಲ್ತ್ಕೋಬೇಕು ಅಂತ ನಾನು ಮಾಡ್ತೀನಿ. ಬಟ್ ನನಗೆ ಅಮೌಂಟು ಬರುತ್ತೆ, ಬಟ್ ಅದಕ್ಕೋಸ್ಕರ ನಾನು ಮಾಡ್ತೀನಿ ಅನ್ನೋದು ಸುಳ್ಳು ಮಾತು. ಹಂಗಿದ್ದರೆ ನಾನು ಡೈಲಿ ಒಂದು ದಿವಸಕ್ಕೆ 3 ವಿಡಿಯೋ 4 ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಲ್ವ. ನನಗೆ ಟೈಮ್ ಸಿಗೋವಾಗಲ್ಲ ನಾನು ನನ್ನ ವ್ಯೂವರ್ಸ್ಗೆ ಹೇಳ್ತಕ್ಕಂತಹ ಒಳ್ಳೊಳ್ಳೆ ಸೊಲ್ಯೂಷನ್ಸ್. ನಾನು ಫ್ರೆಂಡ್ಸ್ ನಿಮ್ಗೊಂದು ವಿಷಯ ಹೇಳ, ನಾನು ಕೂಡ ಅದೇ ಥರನೇ ಮಾಡ್ತಾ ಇದ್ದೆ. ನಾನದು ನಿಮಗೆ ಬಾಕ್ಸ್ ಹೇಳ್ತಾ ಇದ್ದೀನಿ. ನಾನೇನು ಮಾಡ್ತಾಯಿದ್ದೆ ಗೊತ್ತಾ, ಸೂಟ್ ಕೇಸ್ನ ನನಗೆ ಇಷ್ಟವಾದಂತಹ ಪ್ಲೇಸಲ್ಲಿ ಇಟ್ಬಿಟ್ಟು ಅದ್ರ ತುಂಬ ದುಡ್ಡಿರೋ ಹಾಗೆ ಕಲ್ಪನೆ ಮಾಡಿಕೊಂಡು ಬೆಳಗ್ಗೆ ಹೊತ್ತು ಓಪನ್ ಮಾಡಿ ನೋಡೇನೆ ಅವಾಗೊಂಥರ ಆತಂಕ ಆಗೋದು, ಹಬಕ್ಕಂತಾಗೋದು. ಅಯ್ಯೋ ಇದ್ರಲ್ಲಿ ದುಡ್ಡಿಲ್ಲ ಅಲ್ವಾ, ಇದ್ರ ತುಂಬ ಸೇರಿಸಿದ್ರೆ ಹೆಂಗಿರುತ್ತೆ ಅಂತ ಒಂದು ಗೆಸ್ಸಿಂಗ್. 5 ಇಯರ್ಸ್ ಮನಿ ಸೇವಿಂಗ್ ಚಾಲೆಂಜ್ ನೀವು ನೋಡ್ತಾ ಇದ್ದೀರಾ ಅಲ್ವಾ.
ನಿಮಗೆ ನಾನು ಲೈವಲ್ಲಿ ತೋರಿಸ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತು. ನೀವು ನನ್ನ ಜೊತೆ ಸೇರ್ಕೊಂಡು ಮಾಡಿ. ಯಾರು ಮಾಡಿ ನನಗೆ ವಿಡಿಯೋ ಕಳಿಸ್ತೀರೋ ಅವರಿಗೆ ನನ್ನ ಕಡೆಯಿಂದ 1,000 ಚೈನ್ ಬಹುಮಾನ. ಇದು ಪಕ್ಕ, ಇದು 100ಗೆ 100% ನಿಜ. ಮಾಡಿಬಿಟ್ಟು ನನಗೆ ಕಮೆಂಟ್ಸ್ ತಿಳಿಸಿ. ಮತ್ತು ನನಗೆ ವಿಡಿಯೋ ನಿಮಗೆ ಯಾರು ಮಾಡ್ತೀರೋ ಅವ್ರು ಬಂದು ನನಗೆ ನಿಮ್ಮ ಫೋನ್ ನಂಬರ್ಗಳನ್ನು ಕೊಡಿ, ನಾನು ನಿಮಗೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ನೋಡೋಣ ಯಾರು ಫಸ್ಟ್ ಮಾಡ್ತೀರೋ ಅವ್ರಿಗೆ ನನ್ನ ಕಡೆಯಿಂದ ಆ ಚೈನ್ ಕೊಡೋದ್ರ ಮುಖಾಂತರ ಕೂಡ ನಾನು ನಿಮಗೆ ವಿಡಿಯೋ ಹಾಕಿ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್? ಇದು ನನ್ನ ಕಡೆಯಿಂದ ನಿಮಗೆ ಒಂದು ಗುಡ್ ನ್ಯೂಸ್. ಎಲ್ಲರೂ ಮಾಡಿ, ಎಲ್ಲ ಮನಿ ಸೇವಿಂಗ್ ಮಾಡಿ, ಹುಷಾರಾಗಿರಿ. ದಯವಿಟ್ಟು ಯಾಮಾರೋಗಬೇಡಿ. ಅನಾವಶ್ಯಕ ಖರ್ಚುಗಳನ್ನು ಮಾಡಿ 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 ನಿಮ್ಮ ಜೀವನದಲ್ಲಿ ಸಾಲ 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 ಅಂದ್ಕೊಂಡು ಹಿಂದೆ ಉಳಿಬೇಡಿ. ಮಕ್ಕಳ ಈಗ ಎಜುಕೇಷನ್ಗೆ ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ನೋಡಿ. ಈಗ ನನ್ನ ಮಗನಿಗೆ ಈಗ ಡಿಗ್ರಿ ಕಾಲೇಜ್ ಸೇರಿಸ್ಬೇಕು, 1.5 ಲಕ್ಷ ಅಲ್ವಾ? ಈಗ ನಾನು ಹುಷಾರಾಗಿರೋದ್ರಿಂದ ನನಗೆ ಅದು ದೊಡ್ಡದಾಗಿ ಅನ್ನಿಸ್ತಾ ಇಲ್ಲ. ಅದೇ ಥರನೇ ನೀವು ಹುಷಾರಾಗಿರಿ. ನಾನು ಹುಷಾರಾಗಿಲ್ಲ ಅಂದರೆ ಸಾಲ ಮಾಡಬೇಕಾಗಿತ್ತು, ಅದಕ್ಕೆ ಬಡ್ಡಿ ಕಟ್ಟಬೇಕಾಗಿತ್ತು. ಬಡ್ಡಿ 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 ಅಂದರೆ ಎಷ್ಟು ಬಡ್ಡಿ ಕಟ್ಟೋದು ಹೇಳಿ ಅಲ್ವಾ? ಅದಕ್ಕೆ ಬಡ್ಡಿನೇ 7% ಅಂದರೆ ಕೂಡ 10,000 ರೂಪಾಯಿ ತಿಂಗಳಿಗೆ ಕಟ್ಟಬೇಕಾಗ್ತಾ ಇತ್ತು. ಅದು ಇಲ್ದಿದ್ದಾಗ ನಾನು ಹುಷಾರಾಗ್ತಾ ಇದ್ದೀನಲ್ವಾ? ನನಗೆ ನನ್ನ ಮಗನ ಸ್ಕೂಲ್ ಫೀಸ್ಗಳಿಗೆ ಟೆನ್ಷನ್ನೇ ಇರೋದಿಲ್ಲ. ಯಾಕಂದರೆ ನನ್ನ ಮನಿ ಸೇವಿಂಗ್ ಪ್ಲ್ಯಾನ್ ಬಂದು ಚೆನ್ನಾಗಿ ಒಂದು ಚಾರ್ಟ್ ಮುಖಾಂತರ ಕ್ಲೀನಾಗಿ ಲೆವೆಲಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಅದೇ ಥರ ನೀವು ಕೂಡ ಮಾಡಿ, ನೀವು ಹುಷಾರಾಗಿರಿ. ಇಷ್ಟರಲ್ಲೇ ವ್ಯೂವರ್ಸ್ ಚೀಟಿಗಳು ಹೇಳ್ತೀನಿ ನಾನು, ಬಂದು ನಾನು ಕಾಂಟ್ಯಾಕ್ಟ್ ಮಾಡಬೇಕು. ಇನ್ನೊಂದು ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ. ನೀವು ಸ್ವಂತ ಮನೆಯಲ್ಲಿ ಯಾರ್ಯಾರು ಇದ್ದೀರೋ ಅವ್ರಿಗೆ ಮಾತ್ರ ಚೀಟಿ ಇರುತ್ತೆ. ಬಾಡಿಗೆ ಮನೆಗಳೇ ಆಗಲಿ, ಲೀಸ್ ಮನೆಯಲ್ಲಿ ಇರೋರಿಗೆ ಚೀಟಿ ಖಂಡಿತ ಇರೋದಿಲ್ಲ. ಸ್ವಂತ ಮನೆ ಪತ್ರಗಳನ್ನು ನನಗೆ ತೋರಿಸ್ಬೇಕು, ಜೆರಾಕ್ಸ್ ಬಂದು ನಾನು ಕೊಡಬೇಕಾಗುತ್ತೆ. ಅಂಥವ್ರನ್ನ ಮಾತಾಡೇ ನಾನು ಯೂಟ್ಯೂಬ್ ವ್ಯೂವರ್ಸ್ನ ಚೀಟಿಯಲ್ಲಿ ಸೇರಿಸ್ಕೊಳ್ತೀನಿ. ಯಾಕಂದರೆ ನೀವು ದೂರ ಬರ ಇರೋದ್ರಿಂದ ನನಗೆ ಜಾಸ್ತಿ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಇಲ್ಲಿ ಬಂದು ನಮ್ಮನೆ ಸರೌಂಡಿಂಗ್ ಅಂದರೆ ಅದು ಬೇರೆ ಥರ ಲೆಕ್ಕ ಆಗುತ್ತೆ. ಯಾಕಂದರೆ ಅವ್ರು ನನ್ನ ಕಣ್ಣಿನ ದೃಷ್ಟಿಯಲ್ಲೇ ಇರ್ತಾರೆ. ತಿಂಗಳಿಗೆ, ವಾರಕ್ಕೆ, 15 ದಿವಸಕ್ಕೆ ನೋಡ್ತಾ ಇರ್ತೀನಿ. ಅಂಥವ್ರನ್ನ ನಾನು ಸೇರಿಸ್ಕೊಳ್ತೀನಿ. ನೀವು ದೂರ ಇರೋದ್ರಿಂದ ಬೇರೆ ಸ್ವಂತ ಮನೇಲಿರೋರಿಗೆ ಮಾತ್ರ ಅವಕಾಶ, ಅಥವಾ ಬಾಡಿಗೆ ಮನೇಲಿ ಇರೋರು ಚೀಟಿಯಲ್ಲಿ ಸೇರ್ಕೋಬೇಕು ಅಂದರೆ ನಿಮ್ಮ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥವ್ರು ಬಂದು, ನಿಮಗೆ ಗೊತ್ತಿರ್ತಕ್ಕಂಥ ನಿಮ್ಮ ರಿಲೇಟಿವ್ ಸ್ವಂತ ಮನೆಯಲ್ಲಿರೋರು ಬಂದು ನನಗೆ ಶ್ಯೂರಿಟಿ ಸೈನ್ ಬಂದು ಹಾಕಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ನಾನು ಫುಲ್ ಡೀಟೇಲ್ಸ್ ಬಂದು ನಿಮಗೆ ಚೀಟಿ ಬಗ್ಗೆ ಹೇಳ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಯಾರ್ಯಾರು ಮನಿ ಸೇವಿಂಗ್ ಮಾಡ್ತೀರಾ, ಯಾರ್ಯಾರು ಹುಷಾರಾಗ್ತೀರಾ ಅಂತ ನೋಡ್ತೀನಿ. ಸಿ ಯು, ಬಾಯ್.